ನಮಸ್ಕಾರ ಎಲ್ಲರಿಗೂ. ಪ್ರತಿ ವರ್ಷವೂ ನಾನು ಮಂತ್ರಾಲಯಕ್ಕೆ ಹೋಗುತ್ತೇನೆ. ಅದೇ ತರ ಈ ವರ್ಷವೂ ಜುಲೈ ತಿಂಗಳಲ್ಲಿ ಮಂತ್ರಾಲಯಕ್ಕೆ ಹೋಗಿದ್ದೆ. ಈ ಬಾರಿ ನಾನು ಮೊದಲ ಬಾರಿಗೆ ಮ್ಯೂಸಿಯಂಗೆ ಭೇಟಿ ನೀಡಿದ್ದೆ. ಅಲ್ಲಿ ಕಂಡದ್ದು ನನಗೆ ತುಂಬಾ ಸಂತೋಷ ಮತ್ತೆ ಆಶ್ಚರ್ಯವನ್ನುಂಟು ಮಾಡಿತು. ಮ್ಯೂಸಿಯಂನ ಒಳಗೆ ಹೋದಾಗ ಬಲಗಡೆಯಲ್ಲಿ ಶ್ರೀಕೃಷ್ಣನ ಬಾಲ ಲೀಲೆಗಳ ಚಿತ್ರ ಮತ್ತು ಕಥೆಗಳು ಇವೆ. ಆ ಎಲ್ಲ ಕಥೆಗಳನ್ನು ನಾನು ಈಗಾಗಲೇ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ. ನಾನು ನಿಮ್ಮ ಜೊತೆಗೆ ಹಂಚಿಕೊಂಡ ಕಥೆಗಳನ್ನೆಲ್ಲ ಅಲ್ಲಿ ನಾನು ಓದಬೇಕಾದರೆ ನನಗಾದ ಸಂತೋಷ ಅಷ್ಟಿಷ್ಟಲ್ಲ. ವಿಶೇಷ ಸಂಗತಿ ಎಂದರೆ ನಾನು ನನ್ನ ಯೂಟ್ಯೂಬ್ ಚಾನೆಲ್ನನ್ನು ಫೆಬ್ರವರಿ ತಿಂಗಳ 24ರಂದು ಪ್ರಾರಂಭಿಸಿದ್ದೇನೆ. ಅಂತೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಜಯಂತಿ. ಅದಕ್ಕಾಗಿ ನನಗೆ ಮಂತ್ರಾಲಯದಲ್ಲಿ ನಡೆದ ಅನುಭವಗಳೆಲ್ಲವೂ ಬಹಳ ವಿಶೇಷ ಅನಿಸುತ್ತದೆ. ನಾನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದಿಂದ ಈ ಕೆಲಸವನ್ನು ಮಾಡುತ್ತಿದ್ದೇನೆಂದು ನನಗೆ ಸಂತೋಷವೆನಿಸಿತು. ಎಲ್ಲರಿಗೂ ಸಹ ಶ್ರೀಕೃಷ್ಣನ ಬಾಲ ಲೀಲೆಗಳನ್ನು ತಿಳಿದುಕೊಳ್ಳುವ ಆಸಕ್ತಿ ಇದ್ದರೆ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ನೋಡಬಹುದು. ಅಲ್ಲಿ ನಾನು ಶ್ರೀಕೃಷ್ಣನ ಕಥೆಗಳು ಮತ್ತು ಇನ್ನೂ ಅನೇಕ ಕಥೆಗಳನ್ನು ನನಗೆ ತಿಳಿದ ಮಟ್ಟಿಗೆ ಹಂಚಿಕೊಂಡಿದ್ದೇನೆ. ಈಗಾಗಲೇ ಯಾರೆಲ್ಲ ಮ್ಯೂಸಿಯಂಗೆ ಹೋಗಿ ಬಂದಿದ್ದೀರಾ ಮತ್ತು ಇನ್ನು ಯಾರೆಲ್ಲ ಮಂತ್ರಾಲಯಕ್ಕೆ ಹೋಗುತ್ತಿದ್ದೀರಾ, ಖಂಡಿತವಾಗಿಯೂ ಮ್ಯೂಸಿಯಂಗೆ ಒಮ್ಮೆ ಭೇಟಿ ನೀಡಿ. ಅಲ್ಲಿಯ ನಿಮ್ಮ ಅನುಭವ ಮತ್ತು ನಿಮಗೆ ಯಾವ ಕತೆ ಬಹಳ ಇಷ್ಟವಾಯಿತೆಂದು ನಿಮ್ಮ ಅನುಭವವನ್ನು ಕಮೆಂಟ್ಗಳ ಮೂಲಕ ನನ್ನ ಜೊತೆಗೆ ಹಂಚಿಕೊಳ್ಳಿ. ಈ ವಿಡಿಯೋವನ್ನು ರಾಘವೇಂದ್ರ ಸ್ವಾಮಿಗಳ ಭಕ್ತರಲ್ಲಿ ಶೇರ್ ಮಾಡಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಹೀಗೆ ಇರಲಿ. ಶ್ರೀ ಗುರು ರಾಘವೇಂದ್ರಾಯ ನಮಃ. ನಮಸ್ತೆ.